ಗುಡ್ ಮಾರ್ನಿಂಗ್ ಟು ಒನ್ ನೋಡಿ, ನಾವು 17th ಅಂದರೆ 17ನೇ ತಾರೀಕು ನಡೆದಂಥ ಮಿಡ್ ಟರ್ಮ್ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದರಲ್ಲಿ ಅಕೌಂಟೆನ್ಸಿ ಪೇಪರು 100 ಮಾರ್ಕ್ಸ್ಗೆ ಕ್ವಶನ್ಸ್ ಇತ್ತು. ಇದು ಮಿಡ್ ಟರ್ಮ್ ಆಗಿರೋದ್ರಿಂದ ಆಫ್ ಸಿಲೆಬಸ್ವರೆಗೆ ನಾವು ಇಲ್ಲಿ ಸ್ಟಡಿ ಮಾಡಿದ್ದೀವಿ. ನೋಡಿ, ಇಲ್ಲಿ 1 ವರ್ಡ್ ಕ್ವಶನ್ಸು ಮತ್ತು 2 ವರ್ಡ್ 6 ಮಾರ್ಕ್ಸ್ 12 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಪಾರ್ಟಲ್ಲಿ ಏನು ಮಾಡೋಣ ಅಂದರೆ, ಈಗ ಥಿಯರಿ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಥಿಯರಿ ನಿಮಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ 8 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ, ಗಿವ್ ಆನ್ ಎಕ್ಸಾಂಪಲ್ ಫಾರ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನೋಡಿದು ಫಸ್ಟ್ ಚಾಪ್ಟರು. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಗೆ ಏನು ಎಕ್ಸಾಂಪಲ್ ಇದೆ ಅಂತ ನೋಡಿ. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂದರೂ ಇಟ್ ಈಸ್ ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್ ಆಗಿರೋದ್ರಿಂದ ಇದಕ್ಕೆ ಸ್ಪೋರ್ಟ್ಸ್ ಕ್ಲಬ್, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ಹೆಲ್ತ್ ಕೇರ್ ಇವೆಲ್ಲ ಅದಕ್ಕೆ ಎಕ್ಸಾಂಪಲ್ಸ್ ಆಗುತ್ತೆ. ನೀವು ಯಾವ್ದು ಬೇಕಾದ್ರೂ ಬರಿಬೋದು. ಇಲ್ಲ ಸ್ಪೋರ್ಟ್ಸ್ ಕ್ಲಬ್ ಅಂತ ಬೇಕಾದ್ರೂ ಬರಿಬೋದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಬರಿಬೋದು, ಸ್ಕೂಲ್ಸ್, ಹೆಲ್ತ್ ಕೇರ್ ಯಾವ್ದು ಬೇಕಾದ್ರೂ ಬರಿಬೋದು. ಅಂದರೆ ಅದು ಸರ್ವಿಸ್ ಓರಿಯೆಂಟೆಡ್ ಆಗಿರೋಂಥದ್ದ ಒಂದು ಎಕ್ಸಾಂಪಲ್ ಆಗಿ ನೀವು ಬರಿಬೋದು. ನೆಕ್ಸ್ಟು ಎಕ್ಸ್ಪ್ಯಾಂಡ್ NPO. ನೋಡಿ, ಆನ್ಸರು ಮೇಲ್ಗಡೆನೇ ಇದೆ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಎರಡು ಬರೆದ್ರೂ ಮಾರ್ಕ್ಸ್ ಕೊಡೋ ಚಾನ್ಸ್ ಇದೆ. ನೆಕ್ಸ್ಟು ಮೂರನೇದು, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಸ್ ಜಸ್ಟ್ ಲೈಕ್ ಎ ಡ್ಯಾಶ್ ಆಫ್ ಟ್ರೇಡಿಂಗ್ ಕನ್ಸರ್ನ್. ನೋಡಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ನಾವು ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಡುಹಿಡಿತೀವಲ್ಲ, ಅದೇ ಥರ ಇದು ಸರ್ವಿಸ್ ಓರಿಯೆಂಟೆಡ್ ಆರ್ಗನೈಸೇಷನ್. ಅದರಿಂದ ಈ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇಲ್ಲಿ ಏನಾಗಿ ಟ್ರೀಟ್ ಮಾಡ್ತೀವಿ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಥರ ಟ್ರೀಟ್ ಮಾಡ್ತೀವಿ. ನೋಡಿ, ನಾವು ಪ್ರಾಫಿಟ್ ಆರ್ಗನೈಸೇಷನ್ ಮಾಡಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೂಗ್ತೀವಿ. ಅದೇ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆದರೆ ಅದನ್ನ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಂತ ಕೂಗ್ತೀವಿ. ಅಂದರೆ ಆನ್ಸರ್ ಏನಾಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿ ಟ್ರೀಟ್ ಮಾಡ್ತೀವಿ. ನಾಲ್ಕನೇದು, ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಆ್ಯಕ್ಟ್ಸ್ ಆಫ್ ದ ಫರ್ಮ್ ಈಸ್. ಏನಂತ ಆ್ಯಕ್ಟ್ ಮಾಡ್ತಾರೆ ಅಂತ ಅಂದರೆ ಪಾರ್ಟ್ನರ್ದು ಬಿಸ್ನೆಸ್ಸಲ್ಲಿ ಅಂದರೆ ಫರ್ಮಲ್ಲಿ ಲಯಬಿಲಿಟಿ ಏನಾಗಿರುತ್ತೆ, ಲಿಮಿಟೆಡ್ ಅನ್ಲಿಮಿಟೆಡ್ ಅಂತ ಕೇಳ್ತಾ ಇದ್ದಾನೆ, ಬೋತ್ ಅಥವಾ ನನ್ ಆಫ್ ದಿಸ್ ಅಂತ ಕೇಳ್ತಾನೆ. ಇಲ್ಲಿ ಆನ್ಸರು ಕ್ಲಿಯರಾಗಿ ಗೊತ್ತಾಗುತ್ತೆ, ಅನ್ಲಿಮಿಟೆಡ್. ನೋಡಿ, ಪಾರ್ಟ್ನರ್ಶಿಪ್ಪಲ್ಲಿ ಅವರ ಲಯಬಿಲಿಟಿ ಏನಾಗಿರುತ್ತೆ, ಅನ್ಲಿಮಿಟೆಡ್ ಆಗಿರುತ್ತೆ. ಅವ್ರು ಏನೇ ಆದರೂ ಅವರು ಕಂಪ್ಲೀಟ್ ತೀರಿಸಬೇಕಾಗಿರುತ್ತೆ. ನೆಕ್ಸ್ಟು, ವಾಟ್ಸ್ ದ ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್. ಅಂದರೆ ಒಂದು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಮಿನಿಮಮ್ ಎಷ್ಟು ಜನ ಇರಬೇಕು ಅಂತ ಹೇಳಿದರೆ, ಎಲ್ಲರೂ ಗೊತ್ತಿರೋ ಹಾಗೆ ಮಿನಿಮಮ್ 2 ಎಷ್ಟಿರ್ತಾರೆ, ಮಿನಿಮಮ್ 2 ಮೆಂಬರ್ಸ್ ಇರ್ತಾರೆ. ನೆಕ್ಸ್ಟು, ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಇಸ್ ಈಕ್ವಲ್ ಟು. ನೋಡಿ, ಇದು ತುಂಬ ಈಸಿಯಾಗಿ ಕ್ವಶನ್ ಕೊಟ್ಟಿದ್ದಾನೆ. ಸ್ಯಾಕ್ರಿಫೈಯಿಂಗ್ ರೇಷಿಯೋ ಫಾರ್ಮುಲೇನು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ನೆಕ್ಸ್ಟು 7th ಕ್ವಶನ್, A, B ಆ್ಯಂಡ್ C ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಇಫ್ D ಈಸ್ ಅಡ್ಮಿಟೆಡ್ ಆ್ಯಸ್ ಎ ನ್ಯೂ ಪಾರ್ಟ್ನರ್. A, B, C ಅವರು ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ. ಇಫ್ ಡಿ ಅನ್ನೋ ಹೊಸ ವ್ಯಕ್ತಿ ಅನ್ನೋ ಬಿಸ್ನೆಸ್ಗೆ ಬಂದರೆ ನೀವೇನು ಮಾಡ್ತೀನಿ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಮೊದಲಿಂದ ಓಲ್ಡ್ ಫರ್ಮ್ ಇಸ್ ಡಿಸಾಲ್ವ್, ಇಡೀ ಫರ್ಮೇ ಡಿಸಾಲ್ವ್ ಆಗುತ್ತೆ ಕೊಟ್ಟಿದ್ದಾನೆ. ನೆಕ್ಸ್ಟು ಆಪ್ಷನ್ ಬಿ, ಓಲ್ಡ್ ಪಾರ್ಟ್ನರ್ಶಿಪ್ ಇಸ್ ರೀಕಾನ್ಸ್ಟಿಟ್ಯೂಟೆಡ್, ಅಂದರೆ ಹೊಸದಾಗಿ ನೀವು ಡ್ರಾಫ್ಟ್ ಮಾಡ್ತೀರಾ ಅಂತ. ಮೂರನೇದು ಅಂದರೆ ಸಿ, ಓಲ್ಡ್ ಫರ್ಮ್ ಆ್ಯಂಡ್ ಓಲ್ಡ್ ಪಾರ್ಟ್ನರ್ಶಿಪ್ ಡೀಡ್ ಇಸ್ ಡಿಸಾಲ್ವ್, ಹಳೆ ಫರ್ಮ್ ಮತ್ತು ಹಳೆ ಪಾರ್ಟ್ನರ್ಶಿಪ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ, ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾನೆ. ನೋಡಿ, ಇಲ್ಲಿ ಒಬ್ಬ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಬಂದಾಗ ನಾವು ಹೊಸದಾಗಿ ಒಂದು ಡ್ರಾಫ್ಟ್ನ ಡ್ರಾ ಮಾಡ್ತೀವಿ ಹೊರತು ಇಡೀ ಕಂಪ್ನಿನೇ ಕ್ಲೋಸ್ ಆಗಲ್ಲ. ಅದರಿಂದ ಆಪ್ಷನ್ ಏನಾಗುತ್ತೆ, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟು, ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಇಸ್ ಟ್ರಾನ್ಸ್ಫರ್ ಟು ಆಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇನ್ ಕೇಸ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಅಂದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಲ್ಲ, ಆ ಪ್ರಿಪೇರ್ ಮಾಡಿದಾಗ ಬರೋ ಪ್ರಾಫಿಟ್ ಅಥವಾ ಲಾಸ್ನ ಏನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಅಲ್ಲಿ ಬರೋ ಪ್ರಾಫಿಟ್ನ ಲಾಸ್ನ ಏನು ಮಾಡ್ತೀವಿ ಅಂದರೆ 3 ಜನ ಪಾರ್ಟ್ನರ್ಗೂ ಅಥವಾ 4 ಜನ ಎಷ್ಟು ಪಾರ್ಟ್ನರ್ ಇರ್ತಾರೆ ಓಲ್ಡ್ ಪಾರ್ಟ್ನರ್ ಅಷ್ಟು ಜನಕ್ಕೂ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕಂದರೆ ಅವರಷ್ಟು ಜನ ಸೇರಿ ಬಿಸ್ನೆಸ್ ಮಾಡೋದ್ರಿಂದ ಅವ್ರು ಅಷ್ಟು ಜನಕ್ಕೆ ಏನು ಮಾಡ್ತೀವಿ, ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟು ಅದಕ್ಕೆ ಏನಂತ ಆನ್ಸರ್, ಅದು ಟ್ರೂ, ಇದೇನು ನಿಜ, ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ನೆಕ್ಸ್ಟು, ವಾಟ್ ಯು ಮೀನ್ ಬೈ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂದರೆ ಏನು ಅಂತ ಕೇಳಿದ್ದಾನೆ. ಎ ಪಾರ್ಟ್ನರ್ ಈಸ್ ಸೆಟ್ ಟು ಬಿ ರಿಟೈರ್ಡ್ ಫ್ರಮ್ ಎ ಫರ್ಮ್ ವೆನ್ ಈಸ್ ರಿಲೇಷನ್ ವಿತ್ ದಿ ಫರ್ಮ್ ಆ್ಯಸ್ ಎ ಪಾರ್ಟ್ನರ್ ಕಮ್ಸ್ ಟು ಆ್ಯನ್ ಎಂಡ್ ಡ್ಯೂ ಟು ಓಲ್ಡ್ ಏಜ್, ಇಲ್ನೆಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅದರ್ ಪಾರ್ಟ್ನರ್ಸ್ ಎಕ್ಸೆಟ್ರಾ. ಅಂದರೆ ಯಾವಾಗ ನಾವು ರಿಟೈರ್ಮೆಂಟ್ ಅಂತ ಕೂಗ್ತೀವಿ ಅಂತ ಅಂದರೆ ಒಬ್ಬ ಪಾರ್ಟ್ನರು ಆ ಫರ್ಮಿಂದ ರಿಲೇಷನ್ಶಿಪ್ನ ಕಟ್ ಆಫ್ ಮಾಡ್ಕೊಂಡಾಗ, ಅಂದರೆ ಕ್ಯಾನ್ಸಲ್ ಮಾಡ್ಕೊಂಡಾಗ. ಅದಕ್ಕೆ ರೀಸನ್ಸ್ ಏನಂದರೆ ಇಲ್ನೆಸ್ ಇರ್ಬೋದು, ಹುಷಾರಿಲ್ಲದೆ ಇರ್ಬೋದು, ಅಥವಾ ಪಾರ್ಟ್ನರ್ಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಏಜ್ ಆಗಿದೆ ಅಂತ ಅವರೇ ರಿಟೈರ್ಮೆಂಟ್ ತೊಗೊಳ್ಳೋಂಥದ್ದು. ಇಷ್ಟು ಅದಕ್ಕೆ ಎಕ್ಸಾಂಪಲ್. ನೆಕ್ಸ್ಟು, ಹೂ ಇಸ್ ಆ್ಯನ್ ಎಕ್ಸಿಕ್ಯೂಟರ್. ಎಕ್ಸಿಕ್ಯೂಟರ್ ಅಂದ್ರೇನು? ಎಕ್ಸಿಕ್ಯೂಟರ್ ಇಸ್ ಎ ಲೀಗಲ್ ರೆಪ್ರೆಸೆಂಟೇಟಿವ್ ಆಫ್ ಎ ಡಿಸೀಸ್ಡ್ ಪಾರ್ಟ್ನರ್ ಇನ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಅಂದರೆ ಅವರೊಬ್ಬರು ಲೀಗಲ್ ರೆಪ್ರೆಸೆಂಟೇಟಿವ್, ಯಾರಿಗೆ ಒಬ್ಬ ಸತ್ತಿರೋ ವ್ಯಕ್ತಿಗೆ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿ ವರ್ಕ್ ಮಾಡ್ತಾರೆ. ನೋಡಿದ್ದೀರಲ್ವಾ?
ಒಟ್ಟು 10 ಕ್ವಶನ್ ಇರುತ್ತೆ. 10ರಲ್ಲಿ ನೀವು 8ನ ಬರೀಬೇಕಾಗಿರುತ್ತೆ. 10 ಬರೆದ್ರೂ ಒಳ್ಳೆಯದು, ಅಕಸ್ಮಾತ್ 8 ಬರೀಬೇಕು. ನೋಡಿ, ಎಲ್ಲ ಕ್ವಶನ್ಸು ಈಸಿಯಾಗಿದೆ. ಮೊದಲನೇದಕ್ಕೇನಾಗುತ್ತೆ, ಅದು ಸೊಸೈಟಿ ಆಗಿರೋದ್ರಿಂದ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಏನು ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್, ಹೆಲ್ತ್ ಕೇರ್, ಯಾವ್ದು ಬೇಕಾದ್ರೂ ಬರಿಬೋದಾಗಿರುತ್ತೆ. ನೆಕ್ಸ್ಟು NPO, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಅಥವಾ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನೆಕ್ಸ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಏನಾಗಿ ಟ್ರೀಟ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿ. ನೆಕ್ಸ್ಟು ದ ಲಯಬಿಲಿಟಿ ಆಫ್ ಎ ಪಾರ್ಟ್ನರ್ ಫಾರ್ ಎ ಫರ್ಮ್ ಏನಾಗಿರುತ್ತೆ, ಅನ್ಲಿಮಿಟೆಡ್ ಆಗಿರುತ್ತೆ. ಮಿನಿಮಮ್ ನಂಬರ್ 2 ಮೆಂಬರ್ಸ್ ಇರ್ತಾರೆ. ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಫಾರ್ಮುಲಾ ಸ್ಯಾಕ್ರಿಫೈಯಿಂಗ್ ರೇಷಿಯೋ ಆಗಿರುತ್ತೆ. ABC ಇದು ಬಿಸ್ನೆಸ್ಸಲ್ಲಿದ್ದು ಒಬ್ಬ ಹೊಸ ವ್ಯಕ್ತಿ ಅಂದರೆ ಡಿನ ಬಿಸ್ನೆಸ್ ಅಡ್ಮಿಟ್ ಮಾಡ್ಕೊಂಡಾಗ ಏನು ಮಾಡ್ತೀವಿ, ಪಾರ್ಟ್ನರ್ಶಿಪ್ನ ರೀಕಾನ್ಸ್ಟಿಟ್ಯೂಟ್ ಮಾಡ್ತೀವಿ. ಪ್ರಾಫಿಟ್ ಆರ್ ಲಾಸ್ ಆನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ, ಅದು ಟ್ರೂ. ನೆಕ್ಸ್ಟು ರಿಟೈರ್ಮೆಂಟ್ ಏನಕ್ಕೆ ಆಗ್ತಾರೆ ಅಂದರೆ ಮೇ ಬಿ ಫಾರ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇಲ್ನೆಸ್ ಅಥವಾ ಓಲ್ಡ್ ಏಜ್ ಆಗಿದೆ ಅಂತ ಅವ್ರು ಏನು ಮಾಡ್ತಾರೆ, ರಿಲೇಷನ್ಶಿಪ್ನ ಹಳೆ ಪಾರ್ಟ್ನರ್ಸ್ ಜೊತೆ ಕಟ್ ಮಾಡ್ಕೋತಾರೆ. ನೆಕ್ಸ್ಟ್ ಎಕ್ಸಿಕ್ಯೂಟರ್ ಅಂದರೆ ಎಕ್ಸಿಕ್ಯೂಟರ್ ಇಸ್ ಎ ನಥಿಂಗ್ ಬಟ್ ಎ ಲೀಗಲ್ ರೆಪ್ರೆಸೆಂಟೇಟಿವ್. ಒಬ್ಬ ಸತ್ತಿರೋ ವ್ಯಕ್ತಿಗೆ ಲೀಗಲ್ ರೆಪ್ರೆಸೆಂಟೇಟಿವ್ ಆಗಿ ಇರ್ತಾರೆ. ನೋಡಿ, 1 ಮಾರ್ಕ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಈಗ ನಾವೇನು ಮಾಡೋಣ, 2 ಮಾರ್ಕ್ಸ್ಗೆ ಹೋಗೋಣ. ನೋಡಿ, 11th ಕ್ವಶನ್, ರೈಟ್ 2 ಫೀಚರ್ಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್. ಅಂದರೆ 2 ಮಾರ್ಕ್ಸಲ್ಲಿ ಮೊದಲನೇ ಕ್ವಶನ್ ಯಾವುದು, ಓವರಾಲ್ ಪೇಪರಲ್ಲಿ 11ನೇ ಕ್ವಶನ್ನು, 2 ಮಾರ್ಕ್ಸಲ್ಲಿ ಇದು ಮೊದಲನೇ ಕ್ವಶನ್ನು. ರೈಟ್ 2 ಫೀಚರ್ಸ್ ಆಫ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು 2 ಫೀಚರ್ಸ್ನ ಬರೀರಿ ಅಂತ ಹೇಳಿದರೆ. ನೋಡಿ, ಇಟ್ ಈಸ್ ದಿ ಸಮ್ಮರಿ ಆಫ್ ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್ ಆಫ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಪ್ರಿಪೇರ್ಡ್ ಎಟ್ ದಿ ಎಂಡ್ ಆಫ್ ದಿ ಅಕೌಂಟಿಂಗ್ ಇಯರ್. ಅಂದರೆ ಮೊದಲನೇ ಪಾಯಿಂಟ್ ಏನು ಹೇಳ್ತಾರೆ, ಇಟ್ ಈಸ್ ದಿ ಸಮ್ಮರಿ, ಅದೊಂದು ಸಮ್ಮರಿ ಯಾವುದ್ರ ಬಗ್ಗೆ, ಆಫ್ ಕ್ಯಾಶ್ ರಿಸಿಪ್ಟ್ಸ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ ಆಫ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಏನಾಗುತ್ತೆ, ಇದು ಕ್ಯಾಶ್ ರಿಸಿಪ್ಟ್ ಅಂದರೆ ಕ್ಯಾಶ್ ರಿಸೀವ್ ಮತ್ತು ಕ್ಯಾಶ್ ಪೇಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಅಟ್ ದಿ ಎಂಡ್ ಆಫ್ ಅಕೌಂಟಿಂಗ್ ಇಯರ್ ಎಂಡಿಂಗಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡುತ್ತೆ ಅನ್ನೋದು ಮೊದಲನೇ ಪಾಯಿಂಟ್. ಅದರಲ್ಲಿ ಯಾವುದು, ಕ್ಯಾಶ್ ರಿಸಿಪ್ಟ್ ಆ್ಯಂಡ್ ಕ್ಯಾಶ್ ಪೇಮೆಂಟ್ಸ್, ಇದನ್ನ ಜ್ಞಾಪನಿಟ್ಕೋಬೇಕು. ನೆಕ್ಸ್ಟು, ಇಟ್ ಇನ್ಕ್ಲೂಡ್ಸ್ ಆಲ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ವೆದರ್ ದೇ ಆರ್ ಕ್ಯಾಪಿಟಲ್ ರೆವಿನ್ಯೂ ಐಟಮ್. ನೋಡಿ, ಬರೀ ಕ್ಯಾಪಿಟಲ್ ಐಟಮ್ ಅಂತ ಅಥವಾ ಬರೀ ರೆವಿನ್ಯೂ ಐಟಮ್ ಅಂತ ಅಲ್ಲ, ಕ್ಯಾಪಿಟಲ್ ಐಟಮ್ ಮತ್ತು ರೆವಿನ್ಯೂ ಐಟಮ್ ಎರಡೂ ಇರುತ್ತೆ. ನೋಡಿ, ಅಸೆಟ್ ಪರ್ಚೇಸು ಕ್ಯಾಪಿಟಲ್ ಐಟಮ್ ಆಗುತ್ತೆ, ಸಬ್ಸ್ಕ್ರಿಪ್ಷನ್ ರೆವಿನ್ಯೂ ಐಟಮ್ ಆಗುತ್ತೆ. ಅಂದರೆ ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಕ್ಲಿಯರ್ ಆಗ್ತಿದೆಯಾ? ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟಲ್ಲಿ ಏನಾಗಿರುತ್ತೆ, ಎರಡೂ ಇನ್ಕ್ಲೂಡ್ ಆಗಿರುತ್ತೆ. ಅಸೆಟ್ ವ್ಯಾಲ್ಯೂ ಇರುತ್ತೆ, ಜೊತೆಗೆ ರೆವಿನ್ಯೂ ವ್ಯಾಲ್ಯೂ ಇರುತ್ತೆ. ಅದರಿಂದ ಅದು ಕ್ಯಾಪಿಟಲ್ ಮತ್ತು ರೆವಿನ್ಯೂ, ಕ್ಯಾಪಿಟಲ್ ರಿಸಿಪ್ಟ್ ಆಗಿರ್ಬೋದು, ರೆವಿನ್ಯೂ ರಿಸಿಪ್ಟ್ ಆಗಿರ್ಬೋದು, ಕ್ಯಾಪಿಟಲ್ ಪೇಮೆಂಟ್ ಆಗಿರ್ಬೋದು, ರೆವಿನ್ಯೂ ಪೇಮೆಂಟ್ ಆಗಿರ್ಬೋದು, ಅದನ್ನು ಇರುತ್ತೆ. ನೆಕ್ಸ್ಟ್ 3ನೇ ಪಾಯಿಂಟು, ಇಟ್ ಡಸ್ ನಾಟ್ ಇನ್ಕ್ಲೂಡ್ ನಾನ್ ಕ್ಯಾಶ್ ಐಟಮ್ಸ್. ಅದು ನಾನ್ ಕ್ಯಾಶ್ ಐಟಮ್ನ ಇನ್ಕ್ಲೂಡ್ ಆಗಿರಲ್ಲ. ಎಕ್ಸಾಂಪಲ್ ಗುಡ್ ವಿಲ್ ಅವೆಲ್ಲ ಇನ್ಕ್ಲೂಡ್ ಆಗಿರಲ್ಲ. ನೋಡಿ, ನೆಕ್ಸ್ಟ್ ಒನ್, ಡಿಫೈನ್ ಪಾರ್ಟ್ನರ್ಶಿಪ್. ಅಂದರೆ ಪಾರ್ಟ್ನರ್ಶಿಪ್ ಬಗ್ಗೆ ಡಿಫೈನ್ ಮಾಡಿ. ನೋಡಿ, ವಾಟ್ ಈಸ್ ಪಾರ್ಟ್ನರ್ಶಿಪ್ಪೇ ಬೇರೆ, ಡಿಫೈನ್ ಪಾರ್ಟ್ನರ್ಶಿಪ್ಪೇ ಬೇರೆ. ವಾಟ್ ಈಸ್ ಪಾರ್ಟ್ನರ್ಶಿಪ್ ಅಂದರೆ ನಿಮಗೆ ಪಾರ್ಟ್ನರ್ಶಿಪ್ ಬಗ್ಗೆ ಏನು ಅನಿಸುತ್ತೆ ಅದನ್ನು ಬರೆಯೋದು. ಡಿಫೈನ್ ಪಾರ್ಟ್ನರ್ಶಿಪ್ ಅಂದರೆ ಒಂದು ಡೆಫಿನಿಷನ್ ಕೊಡಬೇಕು. ನೋಡಿ, ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932, ಸೆಕ್ಷನ್ 4 ಪ್ರಕಾರ, ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932 ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂದರೆ, ದ ರಿಲೇಷನ್ ಬಿಟ್ವೀನ್ 2 or more ಪರ್ಸನ್ who had agreed to share profit and losses of business carried on by all or any of them acting for all. ನೋಡಿ, ಇಟ್ಸ್ ಎ ರಿಲೇಷನ್ಶಿಪ್. ಅದು ಪಾರ್ಟ್ನರ್ಸ್ ಬಗ್ಗೆ ರಿಲೇಷನ್ಶಿಪ್ ಇರುತ್ತೆ. ಯಾರ ಮಧ್ಯ, 2 or more ಪರ್ಸನ್. ನೋಡಿ, 2 ಅಲ್ಲಿ ನಿಮಗೆ 5th ಕ್ವಶನ್ ಕೇಳಿದ್ದಾನೆ. 5th ಕ್ವಶನ್ ಏನು ಹೇಳಿದ್ದಾನೆ, ಮಿನಿಮಮ್ ನಂಬರ್ ಆಫ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ 2 ಬರಿಬೋದಲ್ವಾ. ನೋಡಿ, ಇಲ್ಲಿ ಡೆಫಿನಿಷನ್ ಕಲ್ತಿದ್ರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. 2 or more ಪರ್ಸನ್ಸ್ ಹೂ ಆರ್ ಅಗ್ರೀಡ್, ಯಾರು 2-3 ಜನ ಇರ್ತಾರಲ್ಲ ವ್ಯಕ್ತಿಗಳು, ದೇ ಅಗ್ರೀಡ್ ಟು ಶೇರ್ ಪ್ರಾಫಿಟ್ ಆರ್ ಲಾಸಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ಸಲ್ಲಿ ಬರುವಂಥ ಪ್ರಾಫಿಟ್ ಮತ್ತು ಲಾಸನ್ನು ಶೇರ್ ಮಾಡೋವಂಥದ್ದು. ಕ್ಯಾರಿ ಆನ್ ಬೈ ಆಲ್ ಆರ್ ಎನಿ ಒನ್ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್. ಒಬ್ರಿಗೋಸ್ಕರ ಎಲ್ಲ ಕೆಲಸ ಮಾಡ್ತಿರ್ಬೋದು, ಎಲ್ಲರೂ ಒಬ್ರಿಗೋಸ್ಕರ ಕೆಲಸ ಮಾಡ್ತಿರ್ಬೋದು. ಅಂದರೆ ಒಂದು ಗ್ರೂಪಾಗಿ ವರ್ಕ್ ಮಾಡಬೇಕು ಅನ್ನೋ ಒಂದು ಮೀನಿಂಗ್ ಕೊಟ್ಟಿದ್ದಾರೆ. ಅದರಲ್ಲಿ ಬರೋ ಪ್ರಾಫಿಟ್ ಆರೋ ಆಗಲಿ ಲಾಸ್ ಆರೋ ಆಗಲಿ ಅದನ್ನೇನು ಮಾಡ್ತಾರೆ, ಅವರು ಶೇರ್ ಮಾಡ್ತಾರೆ. ಇದನ್ನು ನಾವು ಡೆಫಿನಿಷನ್ ಅಂತ ಹೋಗ್ತೀವಿ. ಇನ್ನೊಂದ್ಸಲ ಹೇಳ್ತೀವಿ ನೋಡಿ, ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932, ದ ರಿಲೇಷನ್ ಬಿಟ್ವೀನ್ 2 or more persons who have agreed to share profits and losses of business carried on by all or any of them acting for all. ಇದು ಪಾರ್ಟ್ನರ್ಶಿಪ್ದು ಡೆಫಿನಿಷನ್ನು. ನೆಕ್ಸ್ಟ್ ಒನ್ನು, ಸ್ಟೇಟ್ ಎನಿ 2 ಮೆಥಡ್ಸ್ ಬೈ ಯೂಸಿಂಗ್ ದ ಕ್ಯಾಪಿಟಲ್ ಅಕೌಂಟ್ ಆಫ್ ಪಾರ್ಟ್ನರ್ಸ್ ಆರ್ ಮೇಂಟೈನ್. ನೋಡಿ, ಆ 2 ಕ್ಯಾಪಿಟಲ್ ಮೆಥಡ್ ಯಾವುದಂದರೆ ಫಿಕ್ಸೆಡ್ ಕ್ಯಾಪಿಟಲ್ ಮೆಥಡ್ ಮತ್ತು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ಫಸ್ಟ್ ಒನ್ ಫಿಕ್ಸೆಡ್
ಕ್ಯಾಪಿಟಲ್ ಮೆಥಡ್, ಎರಡನೇದು ಫ್ಲಕ್ಚುಯೇಟಿಂಗ್ ಕ್ಯಾಪಿಟಲ್ ಮೆಥಡ್. ನೆಕ್ಸ್ಟ್ ಕ್ವಶನ್ನು, ವಾಟ್ ಆರ್ ದಿ ಟೂ ಮೇನ್ ರೈಟ್ಸ್ ಅಕ್ವೈರ್ಡ್ ಬೈ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್. ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್ದು ಏನು ರೈಟ್ಸ್ ಇರುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅಂತ ಕೇಳಿದ್ದಾನೆ. ನ್ಯೂ ಪಾರ್ಟ್ನರ್ ಬಂದಾಗ ಅವ್ರಿಗೆ ಏನೇನು ರೈಟ್ಸ್ ಇರುತ್ತೆ ಅಂದರೆ, ಫಸ್ಟ್ ಒನ್ ರೈಟ್ ಟು ಶೇರ್ ದಿ ಅಸೆಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಅವ್ರಿಗೆ ಏನಾಗಿರುತ್ತೆ, ಅವ್ರಿಗೆ ಅಸೆಟ್ಸ್ ಮೇಲೆ ರೈಟ್ಸ್ ಇರುತ್ತೆ. ನೆಕ್ಸ್ಟು ರೈಟ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಅವ್ರಿಗೆ ಏನೇನು ಎರಡು ರೈಟ್ಸ್ ಇದೆ ಅಂದರೆ, ಮೊದಲನೇ ರೈಟ್ ಟು ಶೇರ್ ದಿ ಅಸೆಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಏನು ಪಾರ್ಟ್ನರ್ಶಿಪ್ ಫರ್ಮ್ದು ಅಸೆಟ್ ಇರುತ್ತೆ, ಯಾಕಂದರೆ ಅವರು ಪಾರ್ಟ್ನರ್ ಆಗಿರೋದ್ರಿಂದ ಅವ್ರಿಗೂ ರೈಟ್ಸ್ ಇರುತ್ತೆ, ಅವರು ಅಸೆಟ್ಸ್ನ ತೊಗೋಬೋದು. ಅದೇ ಥರ ಎರಡನೇದು ರೈಟ್ ಟು ಶೇರ್ ದಿ ಪ್ರಾಫಿಟ್ಸ್ ಆಫ್ ಎ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನು ಪ್ರಾಫಿಟ್ ಬಂದುಬಿಡುತ್ತೆ, ಆ ಪ್ರಾಫಿಟ್ನ ಅವರು ತಗೊಳ್ಳೋ ರೈಟ್ಸ್ ಇರುತ್ತೆ. ಕ್ಲಿಯರ್ ಆಗಿದೆಯಾ? ಏನೇನು ರೈಟ್ಸ್ ಇರುತ್ತೆ? ಟು ಶೇರ್ ದಿ ಪ್ರಾಫಿಟ್ ಆ್ಯಂಡ್ ಟು ಶೇರ್ ದಿ ಅಸೆಟ್ಸ್ ಆಫ್ ಎ ಫರ್ಮ್. ಇದನ್ನ ಸಿಂಪಲ್ ಆಗಿ ಬರಿಬೋದು. ನೆಕ್ಸ್ಟ್ ಒನ್, ವಾಟ್ ಈಸ್ ಗೇನ್ ರೇಷಿಯೋ. ನೋಡಿ, ಗೇನ್ ರೇಷಿಯೋ ಇಸ್ ವಿಚ್ ರಿಮೈನಿಂಗ್ ಪಾರ್ಟ್ನರ್ಸ್ ಗೇನ್ ಆರ್ ಅಕ್ವೈರ್ಡ್ ದಿ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ ರೇಷಿಯೋ ಆನ್ ಇಸ್ ರಿಟೈರ್ಮೆಂಟ್ ಇಸ್ ಕಾಲ್ಡ್ ಗೇನ್ ರೇಷಿಯೋ. ಅಂದರೆ ಒಬ್ಬ ಓಲ್ಡ್ ಪಾರ್ಟ್ನರು ಬಿಟ್ಟು ಹೋಗ್ತಾರಲ್ಲ, ಆ ಬಿಟ್ಟು ಹೋದಾಗ ರಿಮೈನಿಂಗ್ ಪಾರ್ಟ್ನರ್ಸು ಆ ರೇಷಿಯೋನ ಶೇರ್ ಮಾಡ್ಕೋತಾರಲ್ಲ ಅಥವಾ ಅಕ್ವೈರ್ ಮಾಡ್ಕೋತಾರಲ್ಲ, ಅದನ್ನ ನಾವೇನಂತೀವಿ ಗೇನ್ ರೇಷಿಯೋ ಅಂತ ಕೂಗ್ತೀವಿ. ಅಂದರೆ ಯಾವಾಗ ಒಬ್ಬ ಪಾರ್ಟ್ನರ್ ಬಿಟ್ಟು ಹೋದಾಗ ರಿಮೈನಿಂಗ್ ಪಾರ್ಟ್ನರ್ಸ್ಗೆ ಸಿಗುವ ರೇಷಿಯೋನ ನಾವು ಏನಂತೀವಿ ಗೇನ್ ರೇಷಿಯೋ. ನೆಕ್ಸ್ಟು, ರೈಟ್ ಎನಿ ಟೂ ವೇಸ್ ಆಫ್ ಸೆಟಲ್ಮೆಂಟ್ ಆಫ್ ಕ್ಲೈಮ್ಸ್ ಟು ದ ಡಿಸೀಸ್ ಪಾರ್ಟ್ನರ್. ಡಿಸೀಸ್ ಪಾರ್ಟ್ನರ್ಗೆ ಸೆಟಲ್ಮೆಂಟ್ ಮಾಡೋ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಟೂ ಕ್ಲೈಮ್ಸ್ ಕೇಳಿದ್ದಾರೆ ಅಲ್ಲಿ. ಫಸ್ಟ್ ಒನ್, ಕ್ಯಾಶ್ ಆರ್ ಬ್ಯಾಂಕ್ ಇಫ್ ಪೇಡ್ ಇಮಿಡಿಯೇಟ್ಲಿ. ಯಾವುದಾದ್ರು ಅವ್ರದ್ದು ಲೋನ್ ಅಮೌಂಟ್ನ ಏನಾರು ಅಂದರೆ ಡಿಸೀಸ್ ಪಾರ್ಟ್ನರ್ ಸತ್ತಾಗ ಅವ್ರ ಅಕೌಂಟ್ ಕ್ಲಿಯರ್ ಮಾಡಿ ಎಕ್ಸಿಕ್ಯೂಟರ್ಗೆ ಪೇ ಮಾಡ್ತಾ ಇದ್ದಾರೆ ಅಂದರೆ, ಫಸ್ಟು ಕ್ಯಾಶ್ ಆರ್ ಬ್ಯಾಂಕ್, ಕ್ಯಾಶ್ ಅಥವಾ ಬ್ಯಾಂಕ್ ಅಂತ ಬರಿಬೋದು. ಯಾವಾಗ? ಇಫ್ ಪೇಮೆಂಟ್ ಇಮಿಡಿಯೇಟ್ಲಿ. ಅವ್ರಿಗೆ ಸಡನ್ನಾಗಿ ಏನಾರು ಪೇಮೆಂಟ್ ಮಾಡಿದ್ರೆ ಅದನ್ನ ಕ್ಯಾಶ್ ಆರ್ ಬ್ಯಾಂಕ್ ಪೇಮೆಂಟ್ ಸೆಟಲ್ಮೆಂಟ್ ಅಂತ ಹೋಗ್ತೀವಿ. ಎರಡನೇದು ಬ್ಯಾಂಕ್ ಓವರ್ ಡ್ರಾಫ್ಟ್, ಅಂದರೆ ಬ್ಯಾಂಕಿಂದ ಎಕ್ಸ್ಟ್ರಾ ಅಮೌಂಟ್ನ ಅವ್ರಿಗೆ ಕೊಡುವಂಥದ್ದು, ಅಂದರೆ ಓವರ್ ಡ್ರಾಫ್ಟ್ ಮಾಡೋದು. ಮೂರನೇದು ಟ್ರಾನ್ಸ್ಫರಿಂಗ್ ಅಮೌಂಟ್ ಟು ಇಸ್ ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್. ಒಂದು ಕ್ಯಾಶ್ ಅಥವಾ ಬ್ಯಾಂಕಲ್ಲಿ ಪೇಮೆಂಟ್ ಮಾಡೋದು, ಇನ್ನೊಂದು ಬ್ಯಾಂಕ್ ಓವರ್ ಡ್ರಾಫ್ಟ್, ಮೂರನೇದು ಟ್ರಾನ್ಸ್ಫರಿಂಗ್ ಅಮೌಂಟ್ ಟು ಇಸ್ ಎಕ್ಸಿಕ್ಯೂಟರ್ ಲೋನ್ ಅಕೌಂಟ್, ಲೋನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋಂಥದ್ದು. ಒಟ್ಟು ಮೂರು ವಿಧಾನಗಳಿದೆ. ಅದರಲ್ಲಿ ನಾನು ಎರಡು ಇನ್ಫಾರ್ಮ್ ಮಾಡಿದ್ದೀನಿ, ಮೂರು ಹೇಳಿದ್ದೀನಿ. ನಿಮಗೆ ಯಾವುದಾದ್ರು ಎರಡನ್ನು ಜ್ಞಾಪನ ಇಟ್ಕೋಬೋದು, ಕ್ಯಾಶ್ ಆರ್ ಬ್ಯಾಂಕ್ ಅಥವಾ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಥವಾ ಟ್ರಾನ್ಸ್ಫರಿಂಗ್ ಅಮೌಂಟ್ ಟು ಇಸ್ ಎಕ್ಸಿಕ್ಯೂಟರ್ಸ್ ಲೋನ್ ಅಕೌಂಟ್. ಇದನ್ನು ನೀವು ಬರಿಬೋದು. ನೆಕ್ಸ್ಟು, ಸ್ಟೇಟ್ ಎನಿ ಟೂ ಡಿಫ್ರೆನ್ಸ್ ಬಿಟ್ವೀನ್ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೋಡಿ, ಪಾರ್ಟ್ನರ್ಶಿಪ್ಪೇ ಬೇರೆ, ಪಾರ್ಟ್ನರ್ಶಿಪ್ಪೇ ಫರ್ಮೇ ಬೇರೆ. ಗೊತ್ತಾಗ್ತಿದೆಯಾ? ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ, ಅವರು ಪಾರ್ಟ್ನರ್ಗಳು ಮಾತ್ರ ಡಿವೈಡ್ ಆಗ್ತಾರೆ ಅಥವಾ ಕ್ಲೋಸ್ ಮಾಡ್ತಾರೆ. ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಇಡೀ ಕಂಪ್ಲೀಟೇ ಫರ್ಮೇ ಕ್ಲೋಸ್ ಆಗೋಂಥದ್ದು. ಫಸ್ಟ್ ಪಾಯಿಂಟು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಆಫ್ ದಿ ಫರ್ಮ್ ಇಸ್ ನಾಟ್ ಟರ್ಮಿನೇಟೆಡ್. ಅಲ್ಲಿ ಬಿಸ್ನೆಸ್ ಏನಾಗುತ್ತೆ, ಟರ್ಮಿನೇಟ್ ಅಂದರೆ ಕ್ಲೋಸ್ ಆಗಲ್ಲ, ಬರೀ ಪಾರ್ಟ್ನರ್ಶಿಪ್ ಮಾತ್ರ ಕ್ಲೋಸ್ ಆಗುತ್ತೆ. ಇನ್ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಬಿಸ್ನೆಸ್ ಆಫ್ ದಿ ಫರ್ಮ್ ಇಸ್ ಟರ್ಮಿನೇಟೆಡ್, ಅಂದರೆ ಇಡೀ ಕಂಪ್ಲೀಟ್ ಬಿಸ್ನೆಸ್ ಯೂನಿಟೇ ಟರ್ಮಿನೇಟ್ ಆಗುತ್ತೆ. ಎರಡನೇದು, ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕ್ಲೋಸ್ಡ್. ಪಾರ್ಟ್ನರ್ಶಿಪ್ಪಲ್ಲಿ ಏನಾಗುತ್ತೆ, ಬುಕ್ಸ್ ಆಫ್ ಅಕೌಂಟ್ ಕ್ಲೋಸ್ ಆಗಲ್ಲ, ಯಾಕಂದರೆ ಒಬ್ಬ ಪಾರ್ಟ್ನರ್ಗಳ ಮಧ್ಯೆ ಬಿರುಕು ಬಂದು ಒಬ್ಬ ಪಾರ್ಟ್ನರ್ ಬಿಟ್ಟು ಹೋಗ್ಬೋದು. ಆದರೆ ನೋಡಿ, ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕ್ಲೋಸ್ಡ್, ಯಾಕಂದರೆ ಕಂಪ್ಲೀಟ್ ಬಿಸ್ನೆಸ್ ಯೂನಿಟೇ ಕ್ಲೋಸ್ ಆಗೋದ್ರಿಂದ ಅಕೌಂಟ್ಸ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಮೂರನೇದು, ಇಟ್ ಮೇ ಆರ್ ಮೇ ನಾಟ್ ಇನ್ವಾಲ್ವ್ ಡೆಸಲ್ಯೂಷನ್ ಆಫ್ ಫರ್ಮ್. ಅದು ಕೆಲವೊಂದು ಸತಿ ಕಂಪ್ಲೀಟ್, ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಡೀ ಕಂಪ್ಲೀಟ್ ಕಂಪ್ನಿನೇ ಕ್ಲೋಸ್ ಮಾಡೋಣ ಅಂತ ಅನ್ಬೋದು, ಅಥವಾ ಬೇಡ ಒಬ್ಬ ಬಿಟ್ಟವರೆ ಮಿಕ್ಕವ್ರು ನಡ್ಕೊಂಡು ಹೋಗ್ತೀನಿ ಅಂತ ಬೇಕಾದ್ರೆ ಅನ್ಬೋದು. ಆದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಇಡೀ ಬಿಸ್ನೆಸ್ ಯೂನಿಟ್ ಏನಾಗುತ್ತೆ, ಕ್ಲೋಸ್ ಆಗುತ್ತೆ. ಗೊತ್ತಾಗ್ತಾ ಇದೆಯಲ್ವಾ? ಫಸ್ಟ್ ಪಾಯಿಂಟ್ ಏನು, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಆಫ್ ದಿ ಫರ್ಮ್ ಇಸ್ ನಾಟ್ ಟರ್ಮಿನೇಟ್, ಅಂದರೆ ಅದು ಟರ್ಮಿನೇಟ್ ಆಗಲ್ಲ, ಯಾಕಂದರೆ ಕೆಲವು ಪಾರ್ಟ್ನರ್ಗಳು ಮಾತ್ರ ಬಿಟ್ಟು ಹೋಗ್ತಾರೆ, ರಿಮೈನಿಂಗ್ ಅಲ್ಲೇ ಇರ್ತಾರೆ. ಅದರಿಂದ ಕಂಪ್ಲೀಟ್ ಬಿಸ್ನೆಸ್ ಟರ್ಮಿನೇಟ್ ಆಗಲ್ಲ. ಆದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಕಂಪ್ಲೀಟ್ ಫರ್ಮು ಟರ್ಮಿನೇಟ್ ಆಗುತ್ತೆ. ಎರಡನೇದು, ಅಕೌಂಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ನಾಟ್ ಕ್ಲೋಸ್, ಯಾಕಂದರೆ ಇನ್ನೂ ರಿಮೈನಿಂಗ್ ಪಾರ್ಟ್ನರ್ಸ್ ಇರ್ತಾರಲ್ಲ, ಅವ್ರು ಬೇಕಾದ್ರೆ ಕಂಟಿನ್ಯೂ ಮಾಡ್ಬೋದು ಬಿಸ್ನೆಸ್ಸು, ಅದರಿಂದ ಅದು ಕ್ಲೋಸ್ ಆಗಲ್ಲ. ಆದರೆ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನಾಗುತ್ತೆ, ಇಡೀ ಅಕೌಂಟ್ಸೇ ಕ್ಲೋಸ್ ಆಗುತ್ತೆ, ಯಾಕಂದರೆ ಕಂಪ್ನಿ ಕ್ಲೋಸ್ ಆಗೋದ್ರಿಂದ ಕಂಪ್ಲೀಟ್ ಕ್ಲೋಸ್ ಆಗೋಗುತ್ತೆ. ನೆಕ್ಸ್ಟು, ಇಟ್ ಮೇ ಆರ್ ಮೇ ನಾಟ್ ಇನ್ವಾಲ್ವ್ ಡಿಸಲ್ಯೂಷನ್ ಆಫ್ ಫರ್ಮ್, ಯಾಕಂದರೆ ಇಬ್ಬರು ಅವರ 3 ಜನ ಬಿಟ್ಟವರೆ ಒಂದು 10 ಜನದಲ್ಲಿ ಕಂಪ್ನಿಯನ್ನು ಕ್ಲೋಸ್ ಮಾಡಬೇಕಾಗಿಲ್ಲ, ರಿಮೈನ್ ನಡ್ಸ್ಕೊಂಡು ಹೋಗ್ಬೋದು. ಅದರಿಂದ ಡೆಸಲ್ಯೂಷನ್ ಆಗೋ ಚಾನ್ಸಸ್ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು. ಆದರೆ ಡೆಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಇಡೀ ಕಂಪ್ನಿ
ಕ್ಲೋಸ್ ಆಗುತ್ತೆ. ಅದರಿಂದ ಪಾರ್ಟ್ನರ್ಶಿಪ್ ಏನು ಮಾಡ್ತಾರೆ, ಕಂಪ್ನಿನ ಕ್ಲೋಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ನು, ಗಿವ್ ದಿ ಜರ್ನಲ್ ಎಂಟ್ರಿ ಫಾರ್ ದಿ ಟ್ರಾನ್ಸ್ಫರ್ ಆಫ್ ಅನ್ ಅಸೆಟ್ ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ಏನು ಕೇಳ್ತಾ ಇದ್ದಾರೆ. ಅದಕ್ಕೆ ಆನ್ಸರು ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಅಸೆಟ್ ಅಕೌಂಟ್. ಗೊತ್ತಾಗ್ತಿದೆಯಾ? ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಿದಾಗ ಏನಾಗುತ್ತೆ, ರಿಯಲೈಸೇಷನ್ ಅಕೌಂಟ್ ಡೇಟಾ ಟು ಅಸೆಟ್ ಅಕೌಂಟ್ ಆಗುತ್ತೆ ಆನ್ಸರು. ನೋಡಿ, 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಥಿಯರಿ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ 6 ಮಾರ್ಕ್ಸ್, 12 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗೊತ್ತಾಗ್ತಿದೆಯಾ? ಈಗ ನಾನು ಥಿಯರಿ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಿದ ಪಾರ್ಟ್ 1ಅಲ್ಲಿ, ಪಾರ್ಟ್ 2ಅಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಹಾಗೆ 5 ಮಾರ್ಕ್ಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.